ನಮಸ್ತೆ ಎಲ್ಲರಿಗೂ. ಆಪ್ಟಿಮಲ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿ ಆಗಿರಬೇಕು. ಯಾಕಂದರೆ ನಾವು ತಿನ್ನೋ ಊಟ ಬ್ರೇಕ್ ಡೌನ್ ಆಗಿ ಪೌಷ್ಟಿಕಾಂಶತೆಯನ್ನು ಬಿಡುಗಡೆ ಮಾಡಬೇಕು. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿ ಆಗಿರೋದಕ್ಕೆ ಪ್ರತಿ ಊಟದಲ್ಲೂ ಫೈಬರ್ ಇರಬೇಕು. ಫೈಬರಲ್ಲಿ ಎರಡು ಥರ, ಒಂದು ಸಾಲ್ಯುಬಲ್ ಫೈಬರ್ ಮತ್ತು ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಫೈಬರ್ ನೀರಲ್ಲಿ ಡಿಸಾಲ್ವ್ ಆಗುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ನಿಧಾನ ಮಾಡುತ್ತೆ. ಇದರಿಂದ ನಿಮಗೆ ಸುಮಾರು ಹೊತ್ತು ಹೊಟ್ಟೆ ಹಸಿ ಅನಿಸೋದಿಲ್ಲ. ಹಾಗೆ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲ್ ಆಗಿಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ಸಾಲ್ಯುಬಲ್ ಫೈಬರ್ ಇದು ನಿಮಗೆ ನೀರಲ್ಲಿ ಡಿಸಾಲ್ವ್ ಆಗೋದಿಲ್ಲ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇರೋ ವೇಸ್ಟ್ನ ಸ್ಪೀಡಾಗಿ ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ದಿವಸ ನಮ್ಮ ಊಟದಲ್ಲಿ 25ರಿಂದ 30 ಗ್ರಾಮ್ ಫೈಬರ್ ಇರಬೇಕು. ನಮ್ಮ ಊಟದಲ್ಲಿ ಫೈಬರ್ ಸೇರಿಸ್ಕೊಳ್ಳೋಕ್ಕೆ ಆ್ಯಪಲ್, ಬೆರೀಸ್, ಅವಕಾಡೋ, ಕ್ಯಾರೆಟ್ ಸೂಪ್, ಬ್ರೊಕೋಲಿ ಸೂಪ್, ಕಚುಂಬರ್, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ, ಬೀನ್ಸ್ ಪಲ್ಯ, ರಾಜ್ಮಾ, ಬ್ರೌನ್ ರೈಸ್ ಇದನ್ನೆಲ್ಲ ಮಾಡ್ಕೋಬೋದು. ನಿಮಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಗೈಡೆನ್ಸ್ ಬೇಕು ಅಂದರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.